ಮೇಷರಾಶಿ. ಮೇಷರಾಶಿಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವರು ಕೂಡ ಓಂ ಶಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ, ತುಂಬ ವಿಶೇಷವಾಗಿ ಓಂ ಶಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಎಲ್ಲೆಂದರೆ ಅಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ, ಬಸ್ಸಲ್ಲಿ, ಕಾರಲ್ಲಿ ಕೆಲಸ ಮಾಡ್ತಿರ್ತೀರ, ಹಾಗೆ ಓಡ್ತಾ ಇರಬೇಕು. ಓಂ ಶಂ ಶರವಣ ಭವಾಯ ನಮಃ, ಓಂ ಶಂ ಶರವಣ ಭವಾಯ ನಮಃ, ಓಂ ಶಂ ಶರವಣ ಭವಾಯ ನಮಃ ಅಂತ ಸಿಂಪಲ್ ಆಗಿ ಇದನ್ನು ಯಥೇಚ್ಛವಾಗಿ ಸಿದ್ಧಿಸ್ಕೊಳ್ಳಿ. ಲಕ್ಷ ಕೋಟಿ ಜಪಗಳು ಸಿದ್ಧಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ. ಹಾಗೆಯೇ ಷಟಾಕ್ಷರ ಯಂತ್ರ ತುಂಬ ವಿಶೇಷವಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಷಟಾಕ್ಷರ ಯಂತ್ರ ಅಂತ ಬರುತ್ತೆ, ಅದನ್ನು ಸ್ಥಾಪನೆ ಮಾಡ್ಕೊಳ್ಳಿ. 6ಕ್ಕೆ 6 ಅಥವಾ 9ಕ್ಕೆ 9 ಇಂಚು ಅಥವಾ 12ಕ್ಕೆ 12 ಅಂದರೆ 1 ಅಡಿಗೆ 1 ಅಡಿ ನೀವು ಅದನ್ನು ಎಲ್ಲಿ ಸಿಗುತ್ತೆ ಅಂತ ನೋಡಿ ಅದನ್ನು ಸ್ಥಾಪನೆ ಮಾಡಿ ದೇವ್ರ ಮನೇಲಿ ಇಟ್ಕೊಂಡು ನೀವು ದಿನನಿತ್ಯ ದೀಪ ಹಚ್ಚಿ ಅದಕ್ಕೆ ಕಡ್ಡಿ ಕರ್ಪೂರವನ್ನು ಹಚ್ಚಿ ಅಥವಾ ಊದುಗಟ್ಟೆ ಆದರೂ ತೋರಿಸ್ತಾ ಇರಿ, ಅಥವಾ ವಾರಕ್ಕೆ 2 ಸಲ ಆದರೂ ನೀವು ಅದನ್ನು ಗಮನ ಕೊಟ್ಟು ನೀವು ಪೂಜಿಸ್ಕೊಂಬಂದರೆ ಖಂಡಿತವಾಗ್ಲೂ ಕೂಡ ತುಂಬ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವರು ತುಂಬ ವಿಶೇಷವಾದಂಥ ಮೂಲಿಕೆ ಯಾವುದು ಅಂದರೆ ತುಂಬೆ ಗಿಡ. ಎಲ್ಲೆಂದರೆ ಅಲ್ಲಿ ಸಿಗುವಂಥದ್ದು ರಸ್ತೆ ಬದಿಯಲ್ಲಿ, ಪಾರ್ಕ್ಗಳಲ್ಲಿ, ಪೊದೆಗಳಲ್ಲಿ ಮತ್ತು ಜಮೀನುಗಳಲ್ಲಿ ಸಿಗುವಂಥದ್ದು ತುಂಬೆ ಗಿಡ ಅಂತ. ಸೊ ಅದನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ತುಂಬ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯ ಅದೃಷ್ಟ ಕೂಡ ತಂದ್ಕೋಬೋದು. ಇದು ಮೇಷರಾಶಿಯವರು ಬಳಸ್ಕೊಳ್ಳಿ. ಒಳ್ಳೆಯದಾಗಲಿ.